ಹೀಗೆ ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿದೆ. ಕೆಎನ್ ರಾಜಣ್ಣ ಸಿಎಂ ಅವರನ್ನ ಭೇಟಿಯಾಗಿ ಈಗಾಗಲೇ ದಾಳ ಉರುಳಿಸಿದ್ದಾರೆ. ಒಂದಷ್ಟು ಹಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ. ದೇವರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, ಡಿ.ಕೆ. ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಖಂಡಿತವಾಗಿ ಕೂಡ ನಾನು ಈಗಲೂ ಹೇಳ್ತೀನಿ, ನಾನು ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸಚಿವ ಸಂಪುಟ ಪುನಾರಚನೆನಾ, ವಿಸ್ತರಣೆನಾ, ನಾಯಕತ್ವ ಬದಲಾವಣೆಯ ಕಾಂಗ್ರೆಸ್ ಕ್ರಾಂತಿಯ ನಡುವೆ ಬಂದ ಬಿಹಾರ ಚುನಾವಣೆ ಇಂಟರ್ವಲ್ ಮುಗಿದು ಅಧಿಕಾರದ ಅದಲು ಬದಲು ಚರ್ಚೆಯ ಸೆಕೆಂಡ್ ಹಾಫ್ ಶುರುವಾಗಿದೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಿದ್ದಂತೆ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರೋ ಮುನ್ನ ರಾಜಣ್ಣ ಕೂಡ ಭೇಟಿಯಾಗಿದ್ರು. ಈ ವೇಳೆ ಸುಮಾರು 20 ನಿಮಿಷಗಳ ಕಾಲ ನಡೆದ ಪ್ರತ್ಯೇಕ ಮಾತುಕತೆಯಲ್ಲಿ ಸಚಿವ ಸ್ಥಾನದ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ರಾಜಣ್ಣ ಸಿಎಂ ಸೀಕ್ರೆಟ್ ಮೀಟಿಂಗ್. ಸಿದ್ದರಾಮಯ್ಯ ಜೊತೆ ಮಾತುಕತೆ ವೇಳೆ ಮಂತ್ರಿ ಸ್ಥಾನಕ್ಕಿಂತ ತಪ್ಪು ಅಭಿಪ್ರಾಯ ಹೋಗಲಾಡಿಸಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ, ಎಲ್ಲಾ ಸರಿಯಾಗಿದೆ, ಯಾವುದೇ ತೊಂದರೆ ಇಲ್ಲ, ಬಾರಯ್ಯ ಡೆಲ್ಲಿಗೆ ಹೋಗ್ಬರೋಣ ಅಂತ ಕರೆದ್ರು. ಇಲ್ಲ ಸರ್, ಹೈಕಮಾಂಡ್ ಎಲ್ಲ ಬೇಡ, ನೀವು ಹೋಗ್ಬನ್ನಿ ಅಂತ ರಾಜಣ್ಣ ಉತ್ತರಿಸಿದ್ರು. ಇದೇ ವೇಳೆ ಎಂಟ್ರಿಯಾದ ಮಹದೇವಪ್ಪ, ಏನಿಬ್ರೇ ಸಪರೇಟ್ ಸಭೆ ಮಾಡ್ತಾ ಇದ್ದೀರಾ ಅಂತ ಕಿಚಾಯಿಸಿದ್ರು. ಇದಕ್ಕೆ ಮಾರ್ಮಿಕವಾಗಿ ಉತ್ತರಿಸಿದ ಸಿದ್ದರಾಮಯ್ಯ, ನನ್ನ ರಾಜಣ್ಣ ನಡುವೆ ಒಳಗೊಂದು ಹೊರಗೊಂದು ಇಲ್ಲ, ದೆಹಲಿಗೆ ಹೋಗಿ ಮಾತನಾಡಿ ಬರ್ತೀನಿ ಅಂತ ಹೊರಟರು. ರಾಜಣ್ಣ ಅಷ್ಟೇ ಅಲ್ಲ, ಸಿಎಂ ದೆಹಲಿ ಭೇಟಿಗೂ ಮುನ್ನ ಶಾಸಕರ ದಂಡು ಭೇಟಿಯಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಪ್ರದೀಪ್ ಈಶ್ವರ್, ಅಶೋಕ್ ಪಟ್ಟಣ್ ಸೇರಿದಂತೆ ಶಾಸಕರು ಸಿಎಂ ಭೇಟಿಯಾಗಿದ್ರು. ಕೆಲ ಆಕಾಂಕ್ಷಿಗಳು ದೆಹಲಿಯಲ್ಲಿ ಲಾಬಿ ನಡೆಸಿದ್ರೆ, ಇನ್ನು ಕೆಲವರು ರಾಜ್ಯದಿಂದಲೇ ಸಚಿವ ಸ್ಥಾನಕ್ಕೆ ಟವಲ್ ಹಾಕ್ತಿದ್ದಾರೆ. ನಮಗೂ ಅವಕಾಶ ಕೊಡಿ ಅಂತಲೇ ಸಿಎಂ ಹಾಗೂ ಡಿಸಿಎಂ ಅವರೇ ನಮಗೆ ದೇವರು ಅಂತಿದ್ದಾರೆ. ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ವಿಶ್ವಾಸ ಖಂಡಿತವಾಗಿ ಇದೆ. ದೇವರು ಇಲ್ಲೇ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರೇ ದೇವರು, ಡಿ.ಕೆ. ಶಿವಕುಮಾರ್ ಅವರೇ ದೇವರು, ಮತ್ತೆ ಯಾರು? ಖಂಡಿತವಾಗಿ ಕೂಡ ನಾನು ಈಗಲೂ ಹೇಳ್ತೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿ. ಖಂಡಿತವಾಗಿ ಕೂಡ ನನ್ನದಷ್ಟೇ ಅಲ್ಲ ಬೇಡಿಕೆ, ಈ ಭಾಗದ ಜನರ ಬೇಡಿಕೆ ಇದೆ. ನೀವು ಸತತವಾಗಿ 3 ಬಾರಿ ಆರಿಸಿ ಬಂದಿದ್ದೀರಿ. ನಮ್ಮ ದಲಿತ ಮುಖಂಡರು, ನಮ್ಮ ಹಿಂದುಳಿದವರು, ಅಲ್ಪಸಂಖ್ಯಾತರು, ನಮ್ಮ ಅನೇಕ ಕಡು ಬಡವರು, ಎಲ್ಲ ಜಾತಿ ಜನಾಂಗದವರು ಕೂಡ ಒತ್ತಡ ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ಅನೇಕ ಹಿಂದೂಗಳು ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳಿದ್ವಿ, ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಈ ನಡುವೆ ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೇ ಕೆಲ ಶಾಸಕರು ಬೀಡು ಬಿಟ್ಟಿದ್ದಾರೆ. ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್ ಸೇರಿ ಶಾಸಕರು ಈ ಬಾರಿಯಾದ್ರೂ ಸಚಿವ ಸ್ಥಾನ ನೀಡಿ ಅಂತಿದ್ದಾರೆ. ಅದೇನೇ ಇರಲಿ, ನಾಯಕತ್ವದ ಬದಲಾವಣೆ ಬಿರುಗಾಳಿ ಬದಲಿಗೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನಾರಚನೆಯ ಬಿಸಿಗಾಳಿ ಬೀಸೋ ಎಲ್ಲಾ ಲಕ್ಷಣವೂ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.